ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಾಹಿತಿಯನ್ನು ಹೇಳ್ಕೊಡ್ಲು ಬಂದಿದ್ದೇನೆ. ಏನಂದರೆ, ಈ ಶಂಖಪುಷ್ಪ ಹೂವು ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲರ ಮನೆ ಮುಂದೆ ಇದನ್ನು ಬೆಳೆದೇ ಇರ್ತಾರೆ. ಸೊ ಇದರ ಯೂಸ್ಫುಲ್ ಉಪಯೋಗಗಳು ಏನಂತ ನಮಗೆ ಗೊತ್ತಿರಲ್ಲ. ಸೊ ಇದು ದೇವರಿಗೆ, ಶಿವನಿಗೆ ತುಂಬ ಪ್ರಿಯವಾದ ಹೂವು ಇರುತ್ತೆ. ಮತ್ತು ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದು, ಇದರಿಂದ ಹೆಲ್ತ್ ಬೆನಿಫಿಟ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾನು ಒಂದಿಷ್ಟು ಹೂಗಳನ್ನು ಇವತ್ತು ಕೀಳ್ಕೊಂಡು ಬಂದು ಸ್ವಚ್ಛವಾಗಿ ತೊಳೆದುಕೊಂಡಿದ್ದೀನಿ. ಮತ್ತು ಒಂದು ಗ್ಲಾಸು ನೀರು ತಗೊಂಡು, ಶುದ್ಧವಾದ ನೀರು ತಗೊಂಡು, ಅದರಲ್ಲಿ ಇವುಗಳನ್ನೆಲ್ಲ ಒಂದು 15 ನಿಮಿಷಗಳ ಕಾಲ ನೆನೆಯಲು ಬಿಡ್ತೇನೆ. ಸೊ ಇದು ನೆನೆಯಲು ಬಿಟ್ಟಾದ ನಂತರ ಹೇಗೆ ಕಲರ್ ಬಿಡುತ್ತೆ ಅನ್ನೋದನ್ನು ನೋಡೋಣ. ಒಂದು 15 ನಿಮಿಷ ವೇಟ್ ಮಾಡಬೇಕು. ಓಕೆನಾ? ನಾನು ಇವಾಗ 15 ನಿಮಿಷ ಬಿಟ್ಟಾದ ನಂತರ ನಾನು ತೆಗಿತೀನಿ. ನೋಡಿ ಹೂಗಳನ್ನು ಹೇಗೆ ಕಲರ್ ಬಿಟ್ಕೊಂಡಿದೆ ಅಂತ ನೋಡಿ. ಇದರ ಹೆಲ್ತ್ ಬೆನಿಫಿಟ್ ಏನಂದರೆ, ಇದು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿದೆ. ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಈ ನೀರನ್ನು ಪ್ರತಿದಿನ ಖಾಲಿ ಹೊಟ್ಟೆಲೆ ಕುಡಿತಾ ಬಂದರೆ PCOD ಪ್ರಾಬ್ಲಮ್ಸು, ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಮತ್ತು ಕೊಲೆಸ್ಟ್ರಾಲ್ ರಿಮೂವ್ ಮಾಡುತ್ತೆ. ಮತ್ತು ನಮಗೆ ಬಾಡಿನ ತಂಪಾಗಿಡುತ್ತೆ. ಈ ಥರ ಒಳ್ಳೆ ಪ್ರಾಬ್ಲಮ್ಸ್ ಎಲ್ಲ, ಗುಡ್ ಹೆಲ್ತ್ ಬೆನಿಫಿಟ್ ಇರುತ್ತೆ. ನೋಡಿ ಎಲೆಗಳೆಲ್ಲ ಹೇಗೆ ಇದನ್ನು ಕಲರ್ ಬಿಟ್ಟಿದೆ ಅಂತ. ಸೊ ನೋಡ್ತಾ ಇದ್ದೀರಾ ನೀವೇ, ಅಂದರೆ ಕಲರ್ ಬಿಟ್ಟಿರೋದು ಎಲೆಗಳಿಂದನೂ ಕಲರ್ ಎಲ್ಲ ರಿಮೂವ್ ಆಗಿದೆ. ಇದು ನಿಮಗೆ ಒಳ್ಳೆ ಮಾಹಿತಿ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.